ನಮ್ಮದು 2009 ಇಂದ ಬೆಳೆಗಾರರಿಂದ ಬೆಳೆಗಾರಿಗೋಸ್ಕರ ನಮ್ಮ HDPA. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಹಿಂದಿನ ವಿಡಿಯೋಲಿ ಸಾಯಿಲ್ ಸ್ಯಾಂಪಲ್ ಹೇಗೆ ತೆಗೆಯೋದು ಅಂತ ಕಲ್ತ್ವಿ. ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ಮೇಲೆ ಕರೆಕ್ಟ್ ಲ್ಯಾಬ್ ಚೂಸ್ ಮಾಡೋದು ಇಂಪಾರ್ಟೆಂಟ್. ನಾನು ನನ್ನ ಸಾಯಿಲ್ ಸ್ಯಾಂಪಲ್ನ HDPA ಆರ್ಗನೈಸೇಷನಲ್ಲಿ ಟೆಸ್ಟ್ ಮಾಡಿಸಿದ್ದೀನಿ. ಇದು ನಮ್ಮ ಏರಿಯಾದ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್. ಇಲ್ಲಿ ಪ್ರಾಪರ್ ಅನಾಲಿಸಿಸ್ ಸಿಗುತ್ತೆ ಮತ್ತು ಕರೆಕ್ಟ್ ಫರ್ಟಿಲೈಸರ್ ರೆಕಮೆಂಡೇಶನ್ ಕೂಡ ಕೊಡ್ತಾರೆ. ಇಂಪಾರ್ಟೆನ್ಸ್ ಆಫ್ ಸಾಯಿಲ್ ಟೆಸ್ಟಿಂಗ್, ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ಗೆಟ್ ಬೆಟರ್ ಈಲ್ಡ್. ಬೆನಿಫಿಟ್ಸ್ ಅಂತೂ ಸುಮಾರಿದೆ. ನಿಮಗೆ ನ್ಯೂಟ್ರಿಷನ್ ಸ್ಟೇಟಸ್ ಗೊತ್ತಾಗುತ್ತೆ, ಎಷ್ಟು ಅಮೌಂಟಲ್ಲಿ ಫರ್ಟಿಲೈಸರ್ ಹಾಕಬೇಕು, ಯಾವ ಫರ್ಟಿಲೈಸರ್ ಹಾಕಬೇಕು. ಸಾಯಿಲ್ ಡ್ಯಾಮೇಜ್ನ ಕಡಿಮೆ ಮಾಡುತ್ತೆ. ಫರ್ಟಿಲೈಸರ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ. ಕಮ್ಮಿ ಹೇಗಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಸಾಯಿಲ್ನಲ್ಲಿ ನೈಟ್ರೋಜನ್ ಲೆವೆಲ್ ಜಾಸ್ತಿ ಇದೆ ಅಂದರೆ ನೀವು ಯೂರಿಯಾ ಹಾಕೋದು ಅವಶ್ಯಕತೆನೇ ಇಲ್ಲ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಸಾಯಿಲ್ ಟೆಸ್ಟ್ ಮಾಡಿಸಿದ್ರೇ ಗೊತ್ತಾಗೋದು. ಇಲ್ಲಿನ ಚೇರ್ಮ್ಯಾನ್ ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮದು ಕೃಷ್ಣಮೂರ್ತಿ ಕಣ್ಣಿಗೆ ಅಂತೇಳಿ ನಮ್ಮದು PRF ಚೇರ್ಮನ್ ಈಗಿನ. ನಮ್ಮದು 2009 ಇಂದ ಬೆಳೆಗಾರರಿಂದ ಬೆಳೆಗಾರಿಗೋಸ್ಕರ ನಮ್ಮ HDPA ಅಂಡರಲ್ಲಿ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಾವಿಲ್ಲಿ ಸಾಯಿಲ್ ಟೆಸ್ಟ್ ಮಾಡ್ತೇವೆ, ಸುಣ್ಣ ಹಾಗೂ ಮೈಲ್ತುತ್ತು ಪರೀಕ್ಷೆಯನ್ನು ಮಾಡಿರ್ತೇವೆ. ಮಣ್ಣಲ್ಲಿ pH, EC, OC, NPKನ ಪರೀಕ್ಷೆಯನ್ನು ಮಾಡಿ ಬೆಳೆಗಾರಿಗೆ ಕೊಡ್ತೇವೆ. ಈ ಲ್ಯಾಬ್ ಸಕಲೇಶ್ಪುರ್ನಲ್ಲಿ ಲೊಕೇಟ್ ಆಗಿದೆ. ಲೊಕೇಶನ್ ಕೂಡ ನಾನು ಪಿನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ. ಡೂ ವಿಸಿಟ್. ಐ ಎಂಡ್ ಅಪ್ ದಿಸ್ ರೀಲ್ ಬೈ ಸೇಯಿಂಗ್, ಇವತ್ತಿನ ಹೆಲ್ದಿ ಸಾಯಿಲ್, ನಾಳೆಗೆ ಬೆಟರ್ ಹಾರ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್.